ಬರುತ್ತವೆ? ಹುಲಿಗಳು ತಗೊಳ್ಳಿ. ಈಗ ಮೊನ್ನೆ ಬಂಡೀಪುರದಲ್ಲಿ ಹೋದ್ವಾರ ಯಾವುದೋ ತಾಯಿ ಹುಲಿಗೆ ಗಾಯ ಆಗಿದೆ ಅಂತೇಳಿ ಅರಣ್ಯ ಇಲಾಖೆಯವರೆಲ್ಲ ಅದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವರು ಫೋಟೋಗ್ರಾಫರ್ಸು ಸಾಮಾಜಿಕ ಮಾಧ್ಯಮಗಳಲ್ಲಿ ಒತ್ತಡ ಆಗ್ತಾ ಇದ್ದಾರೆ. ಆ ಹೆಣ್ಣು ಹುಲಿಗೆ ನೀವು ಟ್ರೀಟ್ಮೆಂಟ್ ಕೊಡಿ ಅಂತ. ಟ್ರೀಟ್ಮೆಂಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ನೈಸರ್ಗಿಕವಾಗಿ ಏನೋ ಗಾಯ ಆಗಿದೆ, ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬದುಕುತ್ತೆ ಅಂದರೆ ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆವಾಸ ಸ್ಥಾನ ಜಾಸ್ತಿ ಆಗಿದೆಯಾ? ಇಲ್ಲ. ಆಗಲೇ ನಾಗರಹೊಳೆ ಬಂಡೀಪುರದಲ್ಲಿ ಪಾರಿಸರಿಕ ಸಮತೋಲನಕ್ಕೆ ತಲುಪಿಟ್ಟಿದ್ದಾವೆ ಹುಲಿಗಳ ಸಂಖ್ಯೆ. ಏನಾಗ್ತಾ ಇದೆ, ನಾಗರಹೊಳೆ ಬಂಡೀಪುರದಿಂದ ಬಂದಿರೋ ಆಚೆ ಬರ್ತಿರೋ ಹುಲಿಗಳು ಮೈಸೂರಿನ ಹತ್ರ ಬರ್ತಾ ಇದೆ. ಈಗ ನೋಡಿ, ಮೈಸೂರಿನ ಪಕ್ಕದಲ್ಲಿರೋ ಇಲ್ವಾಲ ಅನ್ನೋ ಒಂದು ಪುಟ್ಟ ಕಾಡಿನಲ್ಲಿ 2 ಹುಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೋದ ವರ್ಷ ಜನವರಿಯಲ್ಲಿ ಮೈಸೂರಿನ ಏರ್ಪೋರ್ಟ್ ಹತ್ರ ಒಂದು ಹುಲಿ ವಾಹನ ಅಪಘಾತದಲ್ಲಿ ಸತ್ತೋಯ್ತು. ಕೊಡಗಲ್ಲಿ ಕಾಫಿ ತೋಟಗಳಲ್ಲೂ ಹುಲಿಗಳಿದ್ದಾವೆ. ಚಾಮರಾಜನಗರದಲ್ಲಿ ಈಗ ಮೊನ್ನೆ ತೆರಕನಾಂಬಿ ಅಂತ ಒಂದು ಹಳ್ಳಿ ಹತ್ರ ಬಂಡೀಪುರದಿಂದ ಆಚೆ ಬಂದಿರೋ ಒಂದು ಹುಲಿ, ಒಂದು ಚಿಕ್ಕ ಒಂದು ಸಣ್ಣಮುಂಟಿ ಗುಡ್ಡೆ ಅಂತ ಇದೆ, 1 ಚದರ ಕಿಲೋಮೀಟರ್, 100 ಎಕರೆನೂ ಇಲ್ಲ, ಆ ಪುಟ್ಟ ಪ್ರದೇಶದಲ್ಲಿ 2 ಹುಲಿಗಳಿದಾವಂತೆ. ಇದೆಲ್ಲ ಎಲ್ಲಿಂದ ಬಂದಿದ್ದು ಅಂದರೆ ಇಲ್ಲ ನಾಗರಹೊಳೆಯಿಂದ, ಇಲ್ಲ ಬಂಡೀಪುರದಿಂದ. ಯಾಕೆ ಅಂದರೆ ನೈಸರ್ಗಿಕ ಮೃತ್ಯತೆ ಕಡಿಮೆ ಮಾಡಿದ್ದೀವಿ, ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲೆಲ್ಲಿ ಹುಲಿ ಇರಬಾರ್ದೋ ಅಥವಾ ಇರೋಕ್ಕೆ ಸಾಧ್ಯನೇ ಇಲ್ವೋ ಅಂಥ ಪ್ರದೇಶಗಳಲ್ಲಿ ಹುಲಿ ಬರ್ತಾ ಇದೆ. ಇದಕ್ಕೆ ಹಂಗಾದ್ರೆ ಪರಿಹಾರ ಹೇಗೆ ಅಂದರೆ ನೈಸರ್ಗಿಕವಾಗಿರುವಂಥ ಅವುಗಳ ಆವಾಸ ಸ್ಥಾನ ಅದೇ ಥರ ನಾವು ನಿರ್ವಹಣೆ ಮಾಡಬೇಕು. ಅವುಗಳು ನಮ್ಮ ನಾಯಿ ಬೆಕ್ಕಿನ ಥರ ನಾವು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಹುಲಿಗೂ ನಾವು ಹೋಗಿ ಮಾಂಸ ಹಾಕೋದು, ಹುಲಿಗೆ ಬಿಸ್ಕೆಟ್ ಕೊಡೋದು, ಅಥವಾ ಆನೆಗಳಿಗೆ ಕಬ್ಬು ಕೊಡೋದು, ಆನೆಗಳಿಗೆ ನೀರು ಕೊಡೋದು, ಇದೆಯಲ್ಲ, ಆ ವೈಜ್ಞಾನಿಕ ನಿರ್ವಹಣೆಯನ್ನು ನಾವು ನಿಲ್ಲಿಸಬೇಕು.